ಮನುಷ್ಯರಿಗೆ ದೇವರ ಕೋರ್ಟ್ ಅನ್ನುವಂಥದ್ದು ಒಂದು ಇದೆ ಅನ್ನುವಂಥದ್ದು ಮನುಷ್ಯರಿಗೆ ಜ್ಞಾಪಕ ಮಾಡಬೇಕು. ಹಾಗಾಗಿ ದೇವರು ಈ ಸಂಗತಿಗಳ ವಿಚಾರದಲ್ಲಿ ಏನು ಹೇಳ್ತಾರೆ ತನ್ನ ವಾಕ್ಯದಲ್ಲಿ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ನಾನು ಇಲ್ಲಿದ್ದೇನೆ. ಹಾಗಾಗಿ ನನ್ನ ಶೀರ್ಷಿಕೆ ಒನ್ಸ್ ಫಾರ್ ಆಲ್, ಒಂದೇ ಸರಿ ಎಲ್ಲರಿಗಾಗಿ ಅನ್ನುವಂಥ ಸಂದೇಶವನ್ನು ನಿಮ್ಮೊಟ್ಟಿಗೆ ಹಂಚಬೇಕು, ಆ ವಿಷಯದಲ್ಲಿ ಮಾತನಾಡಬೇಕು ಅನ್ನುವಂಥದ್ದು ನನ್ನ ಬಯಕೆ ಆಗಿದೆ. ಒನ್ಸ್ ಫಾರ್ ಆಲ್, ಒಂದೇ ಸರಿ ಎಲ್ಲರಿಗೋಸ್ಕರ, ಎಲ್ಲರಿಗೋಸ್ಕರ ಒಂದೇ ಸರಿ. ಏನು ಈ ಶೀರ್ಷಿಕೆಯಲ್ಲಿರುವಂಥ ವಿಷಯ? ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯ ಬೈಬಲಿನಿಂದ ಓದಲಿಕ್ಕೆ ನಾನು ಬಯಸ್ತೇನೆ. ಸಾಧ್ಯ ಆದರೆ ನೀವು ಕೂಡ ಬೈಬಲನ್ನು ತೆಗೆದುಕೊಳ್ಳ್ರಿ. ಹಿಬ್ರಿಯರಿಗೆ ಬರೆದಂಥ ಪತ್ರಿಕೆ 9ನೇ ಅಧ್ಯಾಯದ 27 ಮತ್ತು 28 ವಾಕ್ಯವನ್ನು ನಾನು ನಿಮಗಾಗಿ ಓದ್ತೇನೆ. ದಯಮಾಡಿ ನೀವು ಕೂಡ ನೀವಿರುವಂಥ ಸ್ಥಳದಲ್ಲಿ ಅದನ್ನು ಗಮನಿಸ್ರಿ. ಹಿಬ್ರಿಯ 9ನೇ ಅಧ್ಯಾಯ 27, 28. ಒಂದೇ ಸಾರಿ ಸಾಯುವುದು, ತರುವಾಯ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ. ಹಾಗೆಯೇ ಕ್ರಿಸ್ತನು ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. ಪ್ರಿಯರೇ, ನಿಮ್ಮೊಟ್ಟಿಗೆ ಈ ವಾಕ್ಯದ ಮೊದಲನೇ ಭಾಗವಾಗಿರುವಂಥ 27ನೇ ಅಧ್ಯಾಯವನ್ನು ನಾನು ಗಮನಿಸಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ನೀವು ಕೂಡ ಗಮನಿಸಿಕೊಳ್ಳ್ರಿ. ಆ ವಾಕ್ಯ ಹೇಳ್ತದೆ, ಒಂದೇ ಸರಿ ಸಾಯುವುದು. ಪ್ರಿಯರೇ, ನಾನು ಹೇಳ್ತಾ ಬಂದ ಹಾಗೆ ವಿಷಯದಲ್ಲಿ ನಾನು ಹೇಳ್ತಾ ಬಂದೆ, ಒನ್ಸ್ ಫಾರ್ ಆಲ್, ಒಂದೇ ಸರಿ ಎಲ್ಲರಿಗೋಸ್ಕರ. ಏನಿದೆ ಆ ಒಂದೇ ಸರಿ ಎಲ್ಲರಿಗೋಸ್ಕರ? ಮನುಷ್ಯರಲ್ಲಿ ಒಂದೇ ಸರಿ ಮರಣ ಅನ್ನುವಂಥದ್ದು ಮನುಷ್ಯರೆಲ್ಲರಿಗೂ ಕೂಡ ಇರುವಂಥದ್ದಾಗಿದೆ. ನಮ್ಮ ತತ್ವಜ್ಞಾನಿಗಳು, ಚಿಂತಕರು ಅನೇಕರು ಇರುವಂಥವರು ಹುಟ್ಟುವಂಥದ್ದು ಅನೇಕ ಹುಟ್ಟು, ಸಾಯುವಂಥದ್ದು ಕೂಡ ಅನೇಕ ಸಾವು ಎಂಬುದಾಗಿ ತತ್ವ ಹೇಳುವಂಥವರು ಇದ್ದಾರೆ. ಆದರೆ ಇದಕ್ಕೆ ವಿಭಿನ್ನವಾಗಿ, ವಿರುದ್ಧವಾಗಿ ಸತ್ಯವೇದ, ದೇವರ ವಾಕ್ಯ ಒಂದು ಸತ್ಯ ಹೇಳ್ತಾ ಇದೆ, ಒಂದೇ ಸರಿ ಸಾಯುವುದು. ಸಾವು ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಒಂದೇ ಸರಿ ಬರುವಂಥದ್ದಾಗಿದೆ. ಹೌದಲ್ವಾ? ಎಲ್ಲರಿಗೂ ಒಂದೇ ಸಲ ಬರೋದು. ಮತ್ತೇನು ಬ್ರದರ್, ಪದೇ ಪದೇ ಏನಾದ್ರು ಸಾಯ್ತಾರೇನ್ರಿ, ಒಂದೇ ಸರಿ ಎಲ್ಲೋ ಸಾಯೋದು ಅಂತ ನೀವು ಕೇಳ್ಬೋದು. ಆದರೆ ತತ್ವಜ್ಞಾನಿಗಳು ಹೇಳುವಂಥದ್ದೇನು? ನಮಗೆ ಹಲವಾರು ಹುಟ್ಟು ಇದೆ, ಹಲವು ಸಾವಿದೆ. ಆದರೆ ಒಬ್ಬ ವ್ಯಕ್ತಿಗೆ ಒಂದೇ ಹುಟ್ಟು, ಒಬ್ಬ ವ್ಯಕ್ತಿಗೆ ಒಂದೇ ಸಾವಿದೆ ಅನ್ನುವಂಥದ್ದು ಸತ್ಯ ವಾಕ್ಯ ಸ್ಪಷ್ಟಪಡಿಸುವಂಥದ್ದಾಗಿದೆ. ಅದನ್ನೇ ಹೇಳ್ತಾ ಇದೆ, ಒಂದೇ ಸರಿ ಸಾಯುವುದು. ಒಂದು ಸರಿ ಸಾಯ್ತಾನೆ ಮನುಷ್ಯ, ಆದರೆ ಸಾವಾದ ನಂತರ ಏನಾಗತ್ತೆ? ಅದು ಕೂಡ ಒಂದೇ ಸರಿ ನಡೆಯುವಂಥದ್ದು. ಒಂದೇ ಸರಿ ನಡೆಯುವಂಥದ್ದು? ತರುವಾಯ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ. ನ್ಯಾಯ ತೀರ್ಪು, ನ್ಯಾಯ ತೀರ್ಪು ಅಂತ ಹೇಳುವಾಗ ಕೋರ್ಟು ಸನ್ನಿವೇಶ ನಮಗೆ ಜ್ಞಾಪಕ ಬರುತ್ತೆ. ಈ ನ್ಯಾಯ ತೀರ್ಪು ಅಂತ ಹೇಳಿದ್ರೆ, ಯಾವುದೋ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಕೋರ್ಟಿನ ಒಂದು ವಿಷಯ ಏನೋ ಎಂಬುದಾಗಿ ನಮಗೆ ಯೋಚನೆ ಬರೋದುಂಟು. ಪ್ರತ್ಯೇಕವಾಗಿ ನಮಗೆ ಜ್ಞಾಪಕಕ್ಕೆ ಬರಬೇಕು, ನ್ಯಾಯ ತೀರ್ಪು ಮನುಷ್ಯರ ಕೋರ್ಟಿನಲ್ಲಿ ಮಾತ್ರವಿಲ್ಲ, ದೇವರ ಕೋರ್ಟಿನಲ್ಲಿ ಪ್ರತಿ ಮನುಷ್ಯನಿಗೂ ಕೂಡ ಇದೆ. ಯಾತಕ್ಕಾಗಿ ಅವನು ಸಾಯೋದು, ಅದಾದ ನಂತರ ಯಾತಕ್ಕಾಗಿ ಆತನಿಗೆ ನ್ಯಾಯ ತೀರ್ಪು. ಪ್ರಿಯರೇ, ಸುಂದರವಾಗಿ ಮನುಷ್ಯನನ್ನ ಸೃಷ್ಟಿಸಿದಂಥ ದೇವರು ಮರಣವನ್ನ ಆತನು ಸೃಷ್ಟಿ ಮಾಡಿ ಕೊಡಲಿಲ್ಲ. ಮರಣ ಅನ್ನುವಂಥದ್ದು ಮನುಷ್ಯರು ಪಡೆದುಕೊಂಡಂಥ ಶಾಪವಾಗಿತ್ತು ಅವರ ಪಾಪದ ನಿಮಿತ್ತ. ದೇವರು ಔದಾರ್ಯವಾಗಿ, ಬಹುಮಾನವಾಗಿ, ಒಳಿತಿಗಾಗಿ ಮನುಷ್ಯರಿಗೆ ಕೊಟ್ಟಂಥದ್ದು ಜನನ, ಮರಣ
ಮನುಷ್ಯನ ಪಾಪದಿಂದ ಪಡೆದಂಥ ಶಾಪವಾಗಿದೆ. ಪಾಪ ಮಾಡಿದಂಥ ಮನುಷ್ಯನಿಗೆ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರು ಪಾಪ ಮಾಡಿ ಅವರು ದೇವರ ಮಹಿಮೆಯನ್ನು ಕಾಣದಂತಾದರೂ, ದೇವರ ವಾಕ್ಯ ಹೇಳ್ತದೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಇಲ್ಲದಂಥವರಾದರೂ ಪಾಪದ ಸಂಬಳ ಮರಣ ಎಂಬುದಾಗಿ ಹೇಳುವಂಥದ್ದಾಗಿದೆ. ಪ್ರತಿ ಮನುಷ್ಯನು ಪಾಪ ಮಾಡುವಂಥವನಾಗಿದ್ದಾನೆ. ಯಾರಾದರೂ ನನ್ನ ಮುಂದೆ ಕೂತಿರುವಂಥವರು, ನನ್ನನ್ನು ಕೇಳ್ತಾ ಇರುವಂಥ ತಾಯಂದಿರೇ, ನನ್ನನ್ನು ಕೇಳ್ತಾ ಇರುವಂಥ ನನ್ನ ಪ್ರಿಯ ತಂಗಿಯಂದಿರಾಗಬಹುದು, ಅಕ್ಕಂದಿರಾಗಬಹುದು, ಅಥವಾ ನನ್ನ ತಮ್ಮಂದಿರೇ, ನನ್ನ ಅಣ್ಣಂದಿರೇ, ನಿಮ್ಮ ಜೀವಿತವನ್ನು ಒಂದು ಟಿವಿನಲ್ಲಿ ಹುಟ್ಟಂದಿನಿಂದ ನೀವು ತೋರಿಸಿಕೊಂಡು ನಿಮ್ಮ ಪರಿವಾರನ ಕೂರಿಸಿ ನೋಡ್ರಿ ಎಂಬುದಾಗಿ ಹೇಳಲಿಕ್ಕೆ ಆಗತ್ತಾ? ಪ್ರಶ್ನೆ ಮಾಡಿಕೊಳ್ಳ್ರಿ ನಿಮ್ಮ ಹೃದಯವನ್ನು. ನಿಮ್ಮ ಜೀವಿತ ಪಾಪದಿಂದ ತುಂಬಿಲ್ವಾ? ಪಾಪ ಇಲ್ವಾ? ಹಾಗಾದ್ರೆ ನೀವು ಮಾಡ್ತಾ ಇರುವಂತ ಇಷ್ಟು ಪಾಪಕ್ಕೂ ದೇವರು ನಿಮ್ಮನ್ನ ಹುಟ್ಟಿಸಿದಂಥವನು ನೋಡ್ತಾ ಸುಮ್ಮನಿರಬೇಕಾ? ನಿಮ್ಮನ್ನ ಕ್ಷಮಿಸ್ತಾ ಪ್ರೀತಿಸ್ತಾ ನಿಮ್ಮನ್ನ ಪೋಷಿಸ್ತಾನೆ ಇರಬೇಕಾ? ಅಥವಾ ನೀವು ಮಾಡುವಂಥ ತಪ್ಪುಗಳಿಗೆ, ನೀವು ಮಾಡುವಂಥ ಪಾಪಗಳಿಗೆ ಆತನು ಇಟ್ಟಂತ ಈ ಭೂಮಿಯಲ್ಲಿ ನೀವು ನಾಶ ಮಾಡ್ತಾ ಇದ್ದರೆ, ಆತನ ದೇಹವನ್ನ, ಆತನ ಭೂಮಿಯಲ್ಲಿ ಮನುಷ್ಯರ ಸಂಬಂಧವನ್ನ ನೀವು ನಾಶ ಮಾಡ್ತಾ ಇದ್ರೆ, ಆತನು ನಿಮ್ಮನ್ನ ಶಿಕ್ಷಿಸೋದು ನ್ಯಾಯನ ಅನ್ಯಾಯನ? ಯೋಚನೆ ಮಾಡ್ರಿ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನಿಗೆ ಪಾಪ ಜೀವಿತದಲ್ಲಿ ಇರೋದ್ರಿಂದ, ಅವನು ಪಾಪ ಮಾಡೋದ್ರಿಂದ ದೇವರು ಅವನನ್ನು ಶಿಕ್ಷಿಸ್ತಾನೆ. ಅದಕ್ಕೆ ಶಿಕ್ಷೆಯಾಗಿ ಕೊಟ್ಟಿರುವಂಥದ್ದೇ ಮರಣ. ಅದು ಒಂದೇ ಸರಿ ಸಂಭವಿಸುವಂಥದ್ದಾಗಿದೆ ಈ ಶರೀರಕ್ಕೆ. ಏನಾಗತ್ತೆ? ಶರೀರ, ನಿಮ್ಮ ಆತ್ಮ ಶರೀರ ಬೇರಾಗತ್ತೆ. ನಿಮ್ಮ ಆತ್ಮ ದೇವರ ಬಳಿಗೆ ಹೋಗಬೇಕು, ದೇವರ ಬಳಿಗೆ ಹೋಗೋದಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಪಾಪ ಮಾಡುವಂಥ ಆತ್ಮ ಅದು ದೇವರ ಬಳಿಗೆ ಹೋಗೋದಿಲ್ಲ, ಬದಲಾಗಿ ನರಕಕ್ಕೆ ಹೋಗ್ತದೆ. ಇದೇ ಮನುಷ್ಯರಿಗೆ ಇಡಲ್ಪಟ್ಟಂಥ ನ್ಯಾಯ ತೀರ್ಪು. ಮನುಷ್ಯರಿಗೆ ದೇವರು ವಿಧಿಸಿದಂಥ ತೀರ್ಪು, ಪಾಪ ಮಾಡುವಂಥ ಪ್ರತಿ ವ್ಯಕ್ತಿ ಅವನು ನರಕಕ್ಕೆ ಗುರಿಯಾಗಬೇಕು. ಅವನು ದೇವರ ಹತ್ತಿರಕ್ಕೆ ಹೋಗೋದಕ್ಕಾಗೋದಿಲ್ಲ. ಅವನ ದೇವರಿಂದ ದೂರಾಗಿ ಅವನು ಶಾಶ್ವತವಾಗಿ ಅವನು ನರಕ ಯಾತನೆಯನ್ನ ಅನುಭವಿಸಬೇಕು. ಕೇಳುವಾಗ ಏನ್ರಿ ಇದು ಬಹಳ ಕಠಿಣವಾಗಿ ಹೇಳ್ತಾ ಇದ್ದಾರೆ, ಕ್ರೂರವಾಗಿ ಹೇಳ್ತಾ ಇದ್ದಾರೆ, ಕೇಳೋದಕ್ಕೆ ಭಯಂಕರವಾಗಿದೆಯಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ನಿಮಗೊಂದು ಶುಭ ವಾರ್ತೆಯನ್ನು ಹೇಳ್ತೇನೆ. ದೇವರ ವಾರ್ತೆಗೆ ಶುಭ ವಾರ್ತೆ ಎಂಬುದಾಗಿ ಹೇಳುವಂಥದ್ದು. ಆ ಕಾಲದಲ್ಲಿ ರಾಜರು ತರುವಂಥ ವಾರ್ತೆ, ರಾಜರ ಸುದ್ದಿಗಳನ್ನು ಶುಭ ವಾರ್ತೆ ಎಂಬುದಾಗಿ ಕರೀತಾ ಇದ್ರು. ದೇಶದಲ್ಲಿ ರಾಜರ ವಾರ್ತೆಯನ್ನು ಹೇಳಿದ್ರೆ ಅದು ಶುಭ ವಾರ್ತೆ. ಇವಾಗ ದೇವರಾಗಿರುವಂಥ ಇಡೀ ಬ್ರಹ್ಮಾಂಡದನ್ನು ಆಳುವಂಥ ರಾಜನಾದಂಥ ದೇವರ ಸಂದೇಶವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಅದು ಏನು? ಆ ಶುಭ ವಾರ್ತೆ ಏನು? ಈಗ ಕೆಟ್ಟ ವಾರ್ತೆ ನನ್ನ ಬಾಯಿಂದ ಕೇಳಿದ್ರಲ್ಲ, ಏನು ಕೆಟ್ಟ ವಾರ್ತೆ ಪ್ರಿಯರೇ? ಅದು ಪ್ರತಿ ಮನುಷ್ಯನು ಪಾಪಿಯಾಗಿದ್ದಾನೆ, ಪಾಪದ ಶಿಕ್ಷೆ ಆಗಿರುವಂಥ ಮರಣ ಪಡೆದಿದ್ದಾನೆ. ಮರಣದ ಮುಖಾಂತರವಾಗಿ ಆತನು ನರಕದ ಶಿಕ್ಷೆಯನ್ನು, ನ್ಯಾಯ ವಿಧಿಯನ್ನು ಪಡೆದಿದ್ದಾನೆ. ಹಾಗಾದರೆ ಏನು ನಾನು ಹೇಳಲಿಕ್ಕೆ ಇರುವಂಥ ಶುಭ ವಾರ್ತೆ? ಶುಭ ವಾರ್ತೆ ನಾನು ನಿಮಗೆ 28ನೇ ವಾಕ್ಯವನ್ನು ಓದಿಸಿ ಅದರಲ್ಲಿ ಹೇಳುವಂಥವನಾಗಿದ್ದೇನೆ. ದಯಮಾಡಿ ಇಬ್ರಿಯ ಅದರಲ್ಲಿ 9ನೇ ಅಧ್ಯಾಯದ 28ನೇ ವಾಕ್ಯ ಹೀಗೆ ಇದೆ. ಹಾಗೆಯೇ ಕ್ರಿಸ್ತನು ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಇನ್ನೊಂದು ಸಲ ಓದ್ತೇನೆ, ನೀವು ಕೂಡ ನಿಮ್ಮ ಹತ್ರ ಬೈಬಲ್ ಇದ್ದರೆ ಅಥವಾ ಇಲ್ಲದೇ ಇದ್ದರೆ ನನ್ನನ್ನು ಗಮನ ಇಟ್ಟು ಕೇಳ್ರಿ. ಹಾಗೆಯೇ ಕ್ರಿಸ್ತನು ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸರಿ ಸಮರ್ಪಿತನಾದನು. ಎಷ್ಟು ಸರಿ? ಒಂದೇ ಸರಿ. ಯಾರು? ಕ್ರಿಸ್ತನು. ಯಾತಕ್ಕಾಗಿ? ಮನುಷ್ಯರ ಪಾಪಗಳನ್ನು ಹೊತ್ತುಕೊಂಡು ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ. ಪ್ರಿಯರೇ, ಶುಭ ಸಂದೇಶ, ದೇವರು ಕೊಡ್ತಾ ಇರುವಂಥ ಸಂದೇಶ ಏನಂತ ಹೇಳಿದ್ರೆ, ನಿನಗೋಸ್ಕರ ಒಬ್ಬ ರಕ್ಷಕನು ನಿನ್ನ ಪಾಪದ ಶಿಕ್ಷೆಯನ್ನ ಹೊತ್ತುಕೊಂಡು ನಿನ್ನ ಸ್ಥಳದಲ್ಲಿ ಆತನು ಮರಣವನ್ನು ಅನುಭವಿಸಿದ್ದಾನೆ. ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನು. ಯಾರು ಈ ಯೇಸು ಕ್ರಿಸ್ತನು?
ಯೇಸು ಅಂದರೆ ರಕ್ಷಕನು, ಕ್ರಿಸ್ತನು ಅಂದರೆ ಅಭಿಷಕ್ತನು. ಅಭಿಷಕ್ತನು ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಆತನನ್ನು ಆಯ್ಕೆ ಮಾಡಿದ್ರು? ಅಭಿಷಕ್ತನು ಅಂದರೆ ಆಯಲ್ಪಟ್ಟವನು, ಆಯ್ಕೆ ಮಾಡಲ್ಪಟ್ಟವನು ಎಂಬುದಾಗಿ. ಯಾತಕ್ಕಾಗಿ ಆಯ್ಕೆ ಮಾಡಲ್ಪಟ್ಟವನು? ಯಾರು ಈತನು? ಯೇಸು ಕ್ರಿಸ್ತನು ಯಾರು? ಮೊದಲನೇದಾಗಿ ವಾಕ್ಯ ಹೇಳುತ್ತೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಯೇಸುವಿನ ಬಗ್ಗೆ ಹೇಳ್ತಾ ಇರುವಂತ ಮಾತು, ಯೇಸು ದೇವರಾಗಿದ್ದರು. ಯೋಹಾನ 1:14 ಹೀಗೆ ಹೇಳುತ್ತೆ, ಆ ವಾಕ್ಯವೆಂಬುವವನು ನರಾವತಾರವನ್ನ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯೇಸು ದೇವರಾಗಿದ್ದಂಥವರು ಭೂಮಿಗೆ ಮನುಷ್ಯನಾಗಿ ಆತನು ಬಂದನು. ಯಾತಕ್ಕಾಗಿ ಈಗ ಆಯ್ಕೆ ಮಾಡಲ್ಪಟ್ಟು ಆತನು ಭೂಮಿಗೆ ಬಂದನು? ಯೇಸು ಸ್ವತಃ ಹೇಳ್ತಾರೆ, ಬಹುಶಃ ಲೂಕ 17:10 ಹೀಗೆ ಹೇಳ್ತಾರೆ, ಮನುಷ್ಯ ಪುತ್ರನು ನಶಿಸಿ ಹೋಗುವುದನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ, ಬಹು ಜನರ ಪಾಪಗಳ ಪ್ರಾಯಶ್ಚಿತ್ತಕ್ಕೋಸ್ಕರ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೆ ಬಂದನು ಎಂಬುದಾಗಿ ಆತನು ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥವನಾಗಿದೆ. ಬಹು ಜನರನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದನು, ಅವರ ಪಾಪಗಳಿಗೋಸ್ಕರ ಆತನು ಪ್ರಾಣವನ್ನು ಕೊಡುವುದಕ್ಕೆ ಬಂದನು ಎಂಬುದಾಗಿ ವೇದ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಾದರೆ ದೇವರ ವಾಕ್ಯ ನಮಗೆ 28ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ. ನೀವು ನಾನು ಮಾಡಿದಂಥ ಪಾಪ ಅವರೆಲ್ಲ ಮಾಡಿರುವಂಥದ್ದು ನಾನು ಮಾಡಿದ್ದೇನೆ ಅಂತ ಹೇಳಿ ಆ ಅಪರಾಧವನ್ನ ಯೇಸು ತನ್ನ ಮೇಲೆ ತೆಗೆದುಕೊಳ್ಳೋದಕ್ಕೆ ಈ ಲೋಕಕ್ಕೆ ಬಂದನಂತೆ. ಕೇವಲ ಅಪರಾಧ ಮಾತ್ರವಲ್ಲ, ಅಪರಾಧದ ನಿಮಿತ್ತವಾಗಿ ಬಂದಂಥ ನ್ಯಾಯ ತೀರ್ಪು, ಮರಣ ದಂಡನೆ, ಅದು ಯೇಸು ತೆಗೆದುಕೊಂಡನು. ತಂದೆಯಾದಂಥ ದೇವರ ಬಳಿಗೆ ಹೋಗಕ್ಕೆ ಆಗದೆ ದೇವರಿಂದ ದೂರ ಆಗಬೇಕಾದಂಥ ಸ್ಥಿತಿಯನ್ನ ಯೇಸು ಅನುಭವಿಸಿದನು. ಪ್ರಿಯರೇ, ಯೇಸು ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಲ್ವಾರಿ ಶಿಲುಬೆಯಲ್ಲಿ ಹೊಡಿಸಲ್ಪಟ್ಟಂಥವನಾಗಿ, ಜಡಿಸಲ್ಪಟ್ಟಂಥವನಾಗಿ ಯಾತನೆಯನ್ನು ಅನುಭವಿಸ್ತಾ ನರನಾಡಿಗಳು ಮಾಂಸ ಛಿದ್ರವಾಗಿ ಆತನ ಕೈ ಕಾಲುಗಳೆಲ್ಲವೂ ಕೂಡ ಕಟ್ಟಲ್ಪಟ್ಟವನಾಗಿ ಕಲ್ವಾರಿ ಕ್ರೂಜೆ ಮೇಲೆ ಆತನು ಬಲಿಯಾದನು. ಅನೇಕರು ಯೋಚನೆ ಮಾಡ್ತಾರೆ, ಈತನ ದೇವರಲ್ವಾ, ಈತನ ದೇವರಾಗಿದ್ರೆ ಕೆಳಗಿರ್ಗ್ ಬರ್ಬೇಕಲ್ವಾ, ಯಾಕೆ ಬರಲಿಲ್ಲ ಯೇಸು? ಪ್ರಿಯರೇ, ನಿಮ್ಮ ಮರಣ, ನನ್ನ ಮರಣವನ್ನ ಆತನು ಅನುಭವಿಸುವುದಕ್ಕಾಗಿ ಅಲ್ಲಿ ನೇತನಾಡಿದನು. ಪ್ರಿಯರೇ, ಹೇಗೆ ತಾನೆ ಆತನು ಬರ್ತಾನೆ? ಆತನ ಮನಸ್ಸಿನಲ್ಲಿ ಮೊದಲೇ ನಿಶ್ಚಯ ಮಾಡ್ಕೊಂಡಿದ್ದಾನೆ. ದೇವರ ಆತನಿಗೊಂದು ಕೆಲಸ ಒಪ್ಪಿಸಿದ್ದಾನೆ. ಇಡೀ ಲೋಕದ ಮನುಷ್ಯರನ್ನ ರಕ್ಷಿಸೋದಕ್ಕಾಗಿ ಯಾರಾದ್ರೂ ಪಾಪವಿಲ್ಲದೆ ಇರುವಂಥವ್ರು ಇದ್ದಾರಾ ಈ ಲೋಕದಲ್ಲಿ ಎಂಬುದಾಗಿ ಹುಡುಕುವಾಗ, ಅವ್ರಿಗಾಗಿ ಯಾರಾದ್ರೂ ಸಾಯೋರೊಬ್ರು ಯಾರಾದ್ರೂ ಇದ್ದಾರೆ ಅಂತ ಹೇಳುವಾಗ ಯಾರು ಇಲ್ಲ ದೇವರ ಮುಂದೆ. ಎಲ್ಲರೂ ಪಾಪ ಮಾಡಿದ್ದಾರೆ, ದೇವರ ಮಹಿಮೆಯನ್ನ ಕಳ್ಕೊಂಡಿದ್ದಾರೆ. ಆದರೆ ಒಬ್ಬನು ದೇವರು ಮಾತ್ರವೇ ಇದ್ದದ್ದು ಪಾಪವಿಲ್ಲದೆ. ದೇವರು ಅದಕ್ಕಾಗಿ ಭೂಮಿಗೆ ಬಂದನು, ಅದಕ್ಕಾಗಿ ಆತನು ಶಿಲುಬೆ ಮೇಲೆ ನಿಮ್ಮ ಪಾಪವನ್ನು ಹೊತ್ತು ನೇತಾಡಿದನು. ಪ್ರಿಯರೇ, ಎಷ್ಟು ಪ್ರೀತಿ ಇದ್ರೆ ಯೇಸು ದೇವರಾಗಿದ್ರೆ ಇಳಿದು ಬಾ ಅಂತ ಹೇಳಿದಾಗ್ಲೂ ಕೂಡ ಆತನು ಒಂದು ಇಂಚು ಕೂಡ ಮಾತನಾಡದೆ ಅಲ್ಲಿಂದ ಕದಲಲಿಲ್ಲ. ನನ್ನ ಮೇಲೆ ಪ್ರೀತಿ ಆತನು ತನ್ನ ದೇಹವನ್ನು ಒಪ್ಪಿಸೋದಕ್ಕೆ ಕಾರಣವಾಯಿತು. ವಾಕ್ಯ ಅದನ್ನೇ ಹೇಳ್ತದೆ, ಹೊತ್ತುಕೊಳ್ಳೋದಕ್ಕೋಸ್ಕರ ಒಂದೇ ಸರಿ ಸಮರ್ಪಿತನಾದ ಆತನು ನಮ್ಮ ಪಾಪಗಳ ಅಪರಾಧವನ್ನು ಹೊತ್ತುಕೊಂಡು ತನ್ನ ದೇಹವನ್ನ ಮರಣ ದಂಡನೆಗೆ, ಮರಣ ನ್ಯಾಯವಿಧಿಗೆ ಆತನು ಒಪ್ಪಿಸಿದನು. ಪ್ರಿಯರೇ, ಮರಣ ಶಿಕ್ಷೆ ನಮಗಾಗಬೇಕಿತ್ತು, ದೇವರಿಂದ ಯಾರು ದೂರ ಆಗಬೇಕಾಗಿತ್ತು? ನಾವಾಗಬೇಕಾಗಿತ್ತು. ಆದರೆ ಯೇಸು ದೇವರಿಂದ ದೂರ ಆದ್ರು. ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದಾಗ ಒಂದು ಮಾತು ಹೀಗೆ ಹೇಳಿದ್ರು, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ? ದೇವರಿಂದ ದೂರ ಆಗುವಂಥ ಯಾತನೆ ಆತನು ಅನುಭವಿಸಿದನು. ಪ್ರಿಯರೇ, ನಿಮ್ಮ ಶಿಕ್ಷೆ ಆತನು ತೆಗೆದುಕೊಂಡನು, ನನ್ನ ಶಿಕ್ಷೆ ಆತನು ತೆಗೆದುಕೊಂಡನು, ಆತನು ಅನುಭವಿಸಿದನು. ಪ್ರಿಯರೇ, ಆತನು ದೇವರಿಂದ ಸಪ್ರೇಟ್ ಆದನು. ಯಾರು ಸಪ್ರೇಟ್ ಆಗಬೇಕಾಗಿತ್ತು ದೇವರಿಂದ? ನಾವು ಶಾಶ್ವತವಾಗಿ ಸಪ್ರೇಟ್ ಆಗಬೇಕಾಯ್ತು. ಆದರೆ ಸಪ್ರೇಟ್ ಯಾರಾದರೂ ಆ ಕ್ಷಣದಲ್ಲಿ? ಯೇಸು ನಿಮಗೋಸ್ಕರ, ನನಗೋಸ್ಕರ ದೇವರಿಂದ ಸಪ್ರೇಟ್ ಆದ್ರು. ಎಷ್ಟು ಪ್ರೀತಿ!
ತನ್ನ ಪ್ರೀತಿಯ ದೇವರಿಂದ ಆತನು ಹೊರಕ್ಕೆ ಹಾಕಲ್ಪಟ್ಟವನಾದನು, ಕೈ ಬಿಡಲ್ಪಟ್ಟವನಾದನು. ಯಾತಕ್ಕಾಗಿ ಪ್ರಿಯರೇ? ನಮ್ಮನ್ನು ದೇವರು ಕೈ ಹಿಡೀಲಿ ಅಂತ ಹೇಳಿ ನಮ್ಮ ಅಪರಾಧ, ನಮ್ಮ ಶಿಕ್ಷೆ ಯೇಸು ಶಿಲುಬೆಯ ಮೇಲೆ ತೆಗೆದುಕೊಂಡನು. ಈ ಕ್ಷಣದಲ್ಲಿ ಯೋಚನೆ ಮಾಡ್ರಿ, ಕಲ್ವಾರಿ ಕ್ರೂಜೆಯಲ್ಲಿ ನೇತನಾಡಿದಂಥ ಯೇಸು ಆತನು ಯಾವ ತಪ್ಪು ಮಾಡಲಿಲ್ಲ. ತಪ್ಪು ಮಾಡಿದಂಥದ್ದು ನಾವು ಪ್ರಿಯರೇ. ಆತನು ದೇವರಾಗಿದ್ದನು, ಪರಿಶುದ್ಧನಾಗಿದ್ದನು. ಆದರೆ ನಮ್ಮ ಶಿಕ್ಷೆಯನ್ನು ಆತನು ಅನುಭವಿಸೋದಕ್ಕಾಗಿ, ತನ್ನ ದೇಹದಲ್ಲಿದ್ದ ನಮ್ಮ ದಂಡನೆಯನ್ನು ಅನುಭವಿಸೋದಕ್ಕಾಗಿ ಆತನು ತನ್ನ ದೇಹವನ್ನು ಸಮರ್ಪಿಸಿಕೊಂಡನು. ಅದು ಎಷ್ಟು ಸಲ ತನ್ನ ದೇಹವನ್ನು ಸಮರ್ಪಿಸಿದನಂತೆ? ವಾಕ್ಯ ಹೇಳ್ತದೆ, ಒಂದೇ ಸರಿ 2000 ವರ್ಷಗಳ ಹಿಂದುಗಡೆ, 2023 ವರ್ಷಗಳ ಹಿಂದುಗಡೆ ಯೇಸು ಸ್ವಾಮಿ ಒಂದೇ ಸರಿ ನಿಮಗೋಸ್ಕರ, ನನಗೋಸ್ಕರ ಆತನು ತನ್ನ ಸ್ವಂತ ದೇಹ, ರಕ್ತ, ಜೀವ, ಪ್ರಾಣವನ್ನ ಅರ್ಪಿಸಿದ್ದಾನೆ. ಆತನ ಜೀವನ ತೆಗಲಿಲ್ಲ, ಅರ್ಪಿಸಿದ್ದಾನೆ ಅನ್ನುವಂಥ ಪದವನ್ನ ನಾವು ನೆನಪಿಟ್ಕೊಳ್ಬೇಕು. ಸ್ವಂತ ಇಚ್ಛೆಯಿಂದ ಯಜ್ಞಕ್ಕೋಸ್ಕರ ಅರ್ಪಿಸಿದ್ದಾನೆ. ಕುರಿಕೋಳಿಗಳ ಯಜ್ಞವನ್ನು ನೀವು ಕೇಳೇ ಇರ್ತೀರಿ, ಆದರೆ ಆ ಕುರಿಕೋಳಿಗಳು ನಮ್ಮ ಪಾಪವನ್ನು ತೆಗಿಲಿಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಕೇಳ್ತಾ ಇರುವಂಥವರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಕುರಿಕೋಳಿಗಳನ್ನು ಬಲಿ ಕೊಡೋದ್ರಿಂದ ನಿಮ್ಮ ಪಾಪಗಳು ಕ್ಷಮಿಸಲ್ಪಡೋದಿಲ್ಲ. ಸತ್ಯ ಅದು. ಯೇಸು ಅದಕ್ಕಾಗಿಯೇ ದೇವರಾಗಿದ್ದಂಥವನು ಮನುಷ್ಯನಾಗಿ ನಿಮ್ಮ ಪಾಪಗಳಿಗೋಸ್ಕರ ಆತನು ಶಿಲುಬೆ ಮೇಲೆ ಬಲಿಯಾದನು. ಆತನು ಶಿಲುಬೆಯಲ್ಲಿ ತನ್ನ ದೇಹವನ್ನು, ತನ್ನ ರಕ್ತವನ್ನು, ತನ್ನ ಜೀವವನ್ನು ಸಮರ್ಪಿಸಿದನು. ಪ್ರಿಯರೇ, ನಾವೊಂದು ವಾಕ್ಯವನ್ನು ಓದಿದ್ವಿ, ಪ್ರತಿ ಮನುಷ್ಯನು ಒಂದು ಸಲ ಸಾಯ್ತಾನೆ, ಅನಂತರ ನ್ಯಾಯ ತೀರ್ಪಿದೆ. ಆದರೆ ಆ ನ್ಯಾಯ ತೀರ್ಪು ಏನೆಂಬುದಾಗಿ ಕೂಡ ನಾನು ಹೇಳ್ತಾ ಬಂದೆ. ನರಕ ದಂಡನೆ ಇದೆ ಎಂಬುದಾಗಿ. ಆದರೆ ಆ ನರಕ ದಂಡನೆ ನಿಮಗಾಗಬಾರದು, ನನಗಾಗಬಾರದು ಎಂಬುದಾಗಿ ಯೇಸು ಆ ಶಿಕ್ಷೆಯನ್ನು ತಾನು ಒಂದೇ ಸಲ 2000 ವರ್ಷಗಳ ಹಿಂದುಗಡೆ ಆತನು ತೆಗೆದುಕೊಂಡಿದ್ದಾನೆ. ಇವತ್ತು ನಮಗೊಂದು ದೊಡ್ಡ ಒಂದು ಬಾಗಿಲು, ಒಂದು ಅವಕಾಶ ನಮ್ಮ ಮುಂದೆ ಇದೆ. ಪ್ರಿಯರೇ, ಏನು ಅವಕಾಶ? ನಾವು ರಕ್ಷಣೆ ಹೊಂದಬಹುದು. ಸತ್ತಂತ ಯೇಸು 3ನೇ ದಿನ ಎದ್ದು ಬಂದು ಇವತ್ತಿಗೂ ಜೀವಂತನಾಗಿದ್ದಾರೆ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ತನ್ನನ್ನು ನಿರಾಕರಿಸಿಕೊಂಡವರಿಗೆ ರಕ್ಷಣೆಯನ್ನ, ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನ ಉಂಟು ಮಾಡೋದಕ್ಕೋಸ್ಕರ ಪಾಪ ಇಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವವನು. ಪ್ರಿಯರೇ, ಯೇಸು ಬಂದನು, ನಮ್ಮ ಪಾಪಗಳನ್ನು ಹೊತ್ತುಕೊಂಡನು. ಆತನು ಮರಣಕ್ಕೆ ಈಡಾದನು, ಸಮಾಧಿಯಲ್ಲಿ ಇಡಲ್ಪಟ್ಟವನು. ಆದರೆ ಸಮಾಧಿಯಲ್ಲೇ ಮಣ್ಣಾಗದೆ 3ನೇ ದಿನ ಎದ್ದು ಬಂದವನು ಆತನಾಗಿದ್ದಾನೆ. ಈಗ ಆತನು ಮತ್ತೊಮ್ಮೆ ಬರ್ತಾನೆ, ತನ್ನಗೋಸ್ಕರ ಕಾಯ್ತಾ ಇರುವಂಥವ್ರಿಗೋಸ್ಕರ ಬರ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಾಗಾದ್ರೆ ಮಾನಸಾಂತರ ಹೊಂದು ತಾಯಿ, ನೀನು ಮಾನಸಾಂತರ ಹೊಂದು. ಎಲ್ಲಿಂದ ಮಾನಸಾಂತರ ಅಂತ ಕೇಳ್ತಾ ಇದ್ದೀರಾ? ನಿನ್ನ ಪಾಪಗಳಿಂದ ಮಾನಸಾಂತರ ಹೊಂದು. ನಿನ್ನ ಪಾಪ ನಿನ್ನನ್ನು ದೇವರಿಂದಲೂ ನಿನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗುವಂಥದ್ದಾಗಿದೆ. ಏನ್ ಪಾಪ ಅಂತ ಕೇಳ್ತೀರಾ? ನಾನೇ ಹೇಳಬೇಕಾ? ನಿಮಗೆ ಗೊತ್ತಾಗಲ್ವಾ? ಪ್ರಿಯರೇ, ನಿಮ್ಮ ಪಾಪಗಳು ನಿಮಗೇ ಗೊತ್ತಿದೆ. ನಿಮಗೆ ನಿಮ್ಮ ಪ್ರಜ್ಞೆಗೆ ಇದು ತಪ್ಪು ಅಂತ ಗೊತ್ತಿರುವಂಥ ಕಾರ್ಯಗಳನ್ನು ಕೂಡ ನೀವು ಮಾಡ್ತಾ ಇದ್ರೆ ಅದೆಲ್ಲವೂ ಕೂಡ ಪಾಪವಾಗಿದೆ. ದೇವರ ವಾಕ್ಯವನ್ನು ಓದ್ರಿ, ಪಾಪದ ದೊಡ್ಡ ಲಿಸ್ಟಲ್ಲೇ ಇದೆ. ನಾನು ಹೇಳೋದು ಬೇಕಾಗಿಲ್ಲ. ನಿಮ್ಮ ಮನಸ್ಸಾಕ್ಷಿಯನ್ನ ಕೇಳ್ರಿ, ಯಾವುದು ಪಾಪ ಎಂಬುದಾಗಿ. ಇವತ್ತೇ ಅದನ್ನ ಕೈ ಬಿಡ್ರಿ. ಇವತ್ತು ನಾನು ಮಾಡೋದಿಲ್ಲ ಎಂಬುದಾಗಿ ಹೇಳ್ರಿ. ಯಾಕಂದ್ರೆ ಆ ಪಾಪ ನಿಮ್ಮನ್ನ ದೇವರಿಂದಲೂ ನಿತ್ಯವಾಗಿ ದೂರಕ್ಕೆ ಕರ್ಕೊಂಡು ಹೋಗಿ ಶಾಶ್ವತವಾಗಿ ನರಕದಲ್ಲಿ ನಿಮ್ಮನ್ನ ಸೇರಿಸುವಂತದ್ದಾಗಿದೆ. ಅದಕ್ಕಾಗಿಯೇ ದೇವರ ಬಳಿಗೆ ಮತ್ತೆ ಸೇರಿಸೋದಕ್ಕಾಗಿ ಯೇಸು ಸ್ವಾಮಿ ನಿಮಗಾಗಿ ಬಂದಿರುವಾಗ ಈ ಯೇಸುವನ್ನ ಬಿಟ್ಟು ನೀವು ಪಾಪವನ್ನ ಮಾಡ್ತೀರಾ? ಪಾಪವನ್ನ ಬಿಟ್ಟು ಯೇಸು ಸ್ವಾಮಿಯನ್ನ ಹಿಡಿದುಕೊಳ್ತೀರಾ? ನಿಮ್ಮ ಮುಂದೆ ಒಂದು ತೀರ್ಮಾನ ಇದೆ. ಪ್ರಿಯರೇ, ಯೇಸು ನಿಮಗಾಗಿ ಆತನು ತನ್ನ ದೇಹವನ್ನ, ತನ್ನ ರಕ್ತವನ್ನ ಯಜ್ಞವಾಗಿ ಅರ್ಪಿಸಿದ್ದಾನೆ. ಈಗ ಯೇಸು ಸ್ವಾಮಿಯನ್ನ ನಂಬಿ, ಯೇಸುವನ್ನ ಅಂಗೀಕರಿಸಿ, ಯೇಸುವಿನ ಕೈಗೆ ನಿಮ್ಮ ಜೀವಿತವನ್ನ ಒಪ್ಪಿಸಿ, ದೇವರೇ ನನ್ನ ಪಾಪಿ ಸ್ವಾಮಿ, ನನಗೋಸ್ಕರ, ನನ್ನ ಪಾಪಕ್ಕೋಸ್ಕರ ನೀನು ಸತ್ತೆ, ನನ್ನಂಥವನನ್ನು ಕೂಡ ನೀನು ಪ್ರೀತಿ ಮಾಡಿದೆ, ನನ್ನ ಅಪರಾಧ, ನನ್ನ ಶಿಕ್ಷೆಯನ್ನು ನೀನು ತೆಗೆದುಕೊಂಡಿದೆಯಾ ಯೇಸು, ಥ್ಯಾಂಕ್ ಯು ಎಂಬುದಾಗಿ ಯೇಸುವನ್ನ ನಿನ್ನ ಹೃದಯದಲ್ಲಿ ಸ್ವೀಕರಿಸಿ. ದೇವರು ನಿಮ್ಮನ್ನ ತನ್ನ ಮಕ್ಕಳಾಗಿ ಆತನು ರಕ್ಷಿಸಿಕೊಳ್ಳುತ್ತಾನೆ.
ನಿಮಗೋಸ್ಕರ ಬಲಿಯಾದಂಥ ಯೇಸುವನ್ನು ನಿಮ್ಮಿಂದ ದೂರ ಮಾಡದೆ ನಿಮ್ಮ ಜೀವಿತದಲ್ಲಿ ಸೇರಿಸಿಕೊಳ್ಳ್ರಿ. ಆತನ ಹೆಸರು ನಿಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳ್ರಿ. ನಾಮ ಅನ್ನುವಂಥದ್ದು ಹೊರಗೆ ಕಾಣಬೇಕಾದದ್ದಿಲ್ಲ, ನಾಮ ಅನ್ನುವಂಥದ್ದು ಹೃದಯದಲ್ಲಿ ಇರಬೇಕಾದಂಥದ್ದು. ಆ ನಾಮ ಯಾವುದು ಅಂತ ಹೇಳಿದ್ರೆ ಯೇಸುವಿನ ನಾಮ. ಪ್ರಿಯರೇ, ಆ ಯೇಸುವಿನ ನಾಮದಲ್ಲಿಯೇ ರಕ್ಷಣೆ ಉಂಟು, ಆ ಯೇಸುವಿನ ನಾಮದಲ್ಲಿಯೇ ಪಾಪ ಬಿಡುಗಡೆಗಳು ಉಂಟು, ಆ ಯೇಸುವಿನ ನಾಮದಲ್ಲಿಯೇ ಸ್ವಸ್ಥತೆಗಳು ಉಂಟು, ಯೇಸುವಿನ ನಾಮದಲ್ಲಿಯೇ ಪರಲೋಕದ ಆಶೀರ್ವಾದಗಳು ಉಂಟು, ಯೇಸುವಿನ ನಾಮದಲ್ಲಿಯೇ ಸೈತಾನನು ನಿಮಗೆ ಅಧೀನನಾಗ್ತಾನೆ, ಯೇಸುವಿನ ನಾಮದಲ್ಲಿಯೇ ರೋಗಗಳು ನಿಮಗೆ ವಾಸಿಯಾಗ್ತವೆ, ಯೇಸುವಿನ ನಾಮದಲ್ಲಿ ಪರಲೋಕದಲ್ಲಿ ನಿಮ್ಮ ಪ್ರಾರ್ಥನೆಯು ಕೇಳಲ್ಪಡುತ್ತದೆ. ಯೇಸುವಿನ ನಾಮ ನಿಮ್ಮ ಹೃದಯದಲ್ಲಿ ಬರಬೇಕೆ ಹೊರತು ನಿಮ್ಮ ಎದುರುಗಡೆ ಮನುಷ್ಯರ ಜೀವಿತಗಳಲ್ಲಿಯೋ ಹೊರಗೆ ನಿಮ್ಮ ಶರೀರದಲ್ಲಿಯೋ ಅಲ್ಲ ಕಾಣಬೇಕಾಗಿರುವಂಥದ್ದು. ಹಾಗಾದರೆ ಯೇಸು ನಿಮಗಾಗಿ ಬಲಿಯಾಗಿದ್ದಾರೆ. ಯೇಸು ಮಣ್ಣಿಗೆ ಸೇರಿಸಲ್ಪಟ್ಟಿಲ್ಲ, ಆತನು ಮತ್ತೆ ಬರ್ತಾನೆ. ಹಲ್ಲೆಲೂಯಾ. ಯೇಸು ನಿಮಗಾಗಿ ಬಲಿಯಾದನು. ಯೇಸು ನಿಮ್ಮನ್ನು ಪ್ರೀತಿ ಮಾಡಿ, ನನ್ನನ್ನು ಪ್ರೀತಿ ಮಾಡಿ ಬಲಿಯಾದರು ನಮ್ಮ ಅಪರಾಧಗಳಿಗಾಗಿ. ಇವತ್ತು ಯಾರ್ಯಾರು ನನ್ನ ಪಾಪಕ್ಕೋಸ್ಕರ ಸತ್ತಿಯಪ್ಪ, ನನ್ನನ್ನು ನೀವು ಎಷ್ಟು ಪ್ರೀತಿ ಮಾಡಿದೆ ಯೇಸುವೇ, ನನಗಾಗಿ ನೀನು ಬರಲಿಕ್ಕಿರುವಾಗ ನಾನು ಈ ಲೋಕದಲ್ಲಿ ಪಾಪ ಬಿಟ್ಟು ನಿನಗಾಗಿ ಬದುಕ್ತೇನೆ, ನಿನ್ನನ್ನು ನನ್ನ ದೇವರಾಗಿಯೂ ನನ್ನ ರಕ್ಷಕನಾಗಿಯೂ ಅಂಗೀಕರಿಸ್ತೇನೆ, ನಿನಗಾಗಿ ನನ್ನ ಜೀವಿತವನ್ನು ಕೊಡ್ತೇನೆ ಎಂಬುದಾಗಿ ಕೊಟ್ಟು ಆತನಿಗೋಸ್ಕರ ನೀನು ಕಾಯ್ತಾ ಬದುಕುವಂಥವನಾದರೆ ನಿನಗಾಗಿ ಯೇಸು ಬರುವವನಾಗಿದ್ದಾನೆ, ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥವನಾಗಿದ್ದಾನೆ. ಇಲ್ಲದೇ ಇದ್ದರೆ ಸತ್ರೆ ನಿನ್ನ ನರಕಕ್ಕೆ ಹೋಗ್ತಿ. ಯೋಚನೆ ಮಾಡು. ಇದು ಒಂದೇ ಸಲ ಎಲ್ಲರಿಗೋಸ್ಕರ ಯೇಸು ಮಾಡಿದ್ದು, ಇದು ಒಂದೇ ಸಲ ನಿನ್ನ ಜೀವಿತದಲ್ಲಿ ಆಗಬೇಕಾಗಿರುವಂಥ ಕಾರ್ಯ. ಇದು ಪದೇ ಪದೇ ನಡೀಲಿಕ್ಕಿಲ್ಲ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಜ್ಞಾನ 27:1 ಹೀಗೆ ಹೇಳ್ತದೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ದಿನದೊಳಗೆ ಏನಾಗುವುದು ನಿನಗೆ ತಿಳಿಯದು, ಏನ್ ಸಂಭವಿಸ್ತದೆ ನಿನಗೆ ಅರಿಯದು. ನಾನು ಸಾಯೋದಿಲ್ವಲ್ಲ ಅಂತ ಕೂತಿದ್ಯಾ? ನಾನು ಸಾಯೋದಿಲ್ಲ ಅಂತ ಕೂತಿದ್ಯಾ? ಆರೋಗ್ಯವಾಗಿದ್ದಂಥವರು, ಶ್ರೀಮಂತರಾಗಿದ್ದಂಥವರು, ಅಧಿಕಾರ ಇದ್ದಂಥವರು ಸಾಯಲಿಲ್ವಾ? ಸಾವುಗಳಾದಾಗ ಇಡೀ ಲೋಕವೇ, ವಿಶ್ವವೇ ಆಶ್ಚರ್ಯ ಪಡಲಿಲ್ಲವಾ? ಅಯ್ಯೋ, ಇಂಥ ವ್ಯಕ್ತಿ ಸತ್ತೋದ್ನಲ್ಲ ಅಂತ ಆಶ್ಚರ್ಯ ಪಡಲಿಲ್ವಾ? ಅವರಿಗಾದಂಥ ಗತಿಯು ನಿನಗೆ ಆಗದಂತೆ ಇರುವುದೇ? ನನ್ನ ಪ್ರೀತಿಯ ಸಹೋದರನೇ, ನಿನ್ನ ತಂದೆ ತಾಯಿಗಳನ್ನು ಹಿಂಸಿಸುವಂಥ ಹಿಂಸಕನಾಗಿ ಬೆಳೀತಾ ಇದೆಯಾ? ಮಾನಸಾಂತರ ಹೊಂದು. ಹೆತ್ತ ತಾಯಿಯ ಹೊಟ್ಟೆಗೇನೆ ಹೊದಿಯುವಂಥ ಮಕ್ಕಳಾಗಿದ್ದೀರಾ? ಮಾನಸಾಂತರ ಹೊಂದಿರಿ. ಪ್ರೀತಿಯನ್ನು ಉಣಿಸಿದಂಥ ತಾಯಿಗೆ ಶಪಿಸುವಂಥ ಬಾಯಿಗಳಾಗಿದ್ದೀರಾ? ನಿಮ್ಮದು ಮಾನಸಾಂತರ ಹೊಂದಿರಿ. ನಿಮಗೋಸ್ಕರ ತಮ್ಮ ದೇಹವನ್ನು, ತಮ್ಮ ಹಣವನ್ನು ಖರ್ಚು ಮಾಡಿದಂತಹ ತಂದೆ ತಾಯಿಗಳ ಮಕ್ಕಳಾಗಿರುವಂಥ ನೀವುಗಳು ಇವತ್ತು ಅವರಿಗಾಗಿ ಹಣವನ್ನು ಖರ್ಚು ಮಾಡದೆ ಸ್ವಾರ್ಥಿಗಳಾಗಿದ್ದೀರಾ? ಮಾನಸಾಂತರ ಹೊಂದಿರಿ. ದೇವರು ಇಲ್ಲ ಎಂಬುದಾಗಿ ಬದುಕ್ತಾ ಇದ್ದೀರಾ? ಮಾನಸಾಂತರ ಹೊಂದಿರಿ. ದೇವರೇ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಮಾನಸಾಂತರ ಹೊಂದಿರಿ. ದೇವರಿದ್ದಾನೆ, ಆತನು ನೀವು ಮಾಡುವಂಥ ಎಲ್ಲ ಕಾರ್ಯಗಳಿಗೂ ನ್ಯಾಯ ವಿಚಾರಿಸುವಂಥವನಾಗಿದ್ದಾನೆ. ಪ್ರಿಯರೇ, ನ್ಯಾಯವಿಧಿ ನಿಮ್ಮ ಮೇಲೆ ಬರಬಾರ್ದೆಂಬುದಾಗಿ ಯೇಸು ದೇವರಾಗಿದ್ದಂಥವನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ. ಆತನು ಮತ್ತೆ ವಾಪಸ್ ಬರುವಾಗ ಪಾಪವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ, ಆತನು ರಕ್ಷಿಸುವುದಕ್ಕೆ ಬರ್ತಾನೆ. ನೆನಪಿಟ್ಕೊಳ್ರಿ, ಇವತ್ತು ರಕ್ಷಣೆ ನಿಮ್ಮ ಬಾಗಿಲಿಗೆ ಬಂದಿದೆ. ವಾಕ್ಯ ಹೇಳ್ತದೆ, ಇವತ್ತೇ ಸುಪ್ರಸನ್ನತೆ ಕಾಲ, ಇವತ್ತೇ ರಕ್ಷಣೆ ದಿನ. ನೀನು ಮಾನಸಾಂತರ ಹೊಂದೋದಾದ್ರೆ ಈಗಲೇ ಮಾನಸಾಂತರ ಹೊಂದು. ತಂದೆ, ನನ್ನಂಥ ಪಾಪಿಯನ್ನು ಕರುಣಿಸು, ನನ್ನ ಪಾಪವನ್ನು ಬಿಡಿಸು. ಹೆಂಡತಿ ಮಕ್ಕಳನ್ನು ಕುಡಿದು ಬಂದು ನಾನು ಹೊಡಿತೀನಿ. ಹೆಂಡತಿ ಮಕ್ಕಳಿಗೆ ನಾನು ತಂದು ಹಾಕ್ತಾ ಇಲ್ಲ, ನಾನು ಸೋಂಬೇರಿಯಾಗಿದ್ದೀನಿ. ನನ್ನ ಹೆಂಡರನ್ನು ಪ್ರೀತಿ ಮಾಡುವಂಥವನಲ್ಲ, ನನ್ನ ಮಕ್ಕಳನ್ನು ಪ್ರೀತಿ ಮಾಡುವಂಥವನಲ್ಲ, ಜವಾಬ್ದಾರಿ ಇಲ್ಲದೆ ನಾನು ಅಲಿತಾ ಇದ್ದೇನೆ. ನನ್ನಂಥ ಪಾಪಿಯನ್ನು ಕರುಣಿಸು. ಯೌವನ ಇಚ್ಛೆಗಳಿಗೆ ನಾನು ಒಳಗಾಗಿದ್ದೇನೆ, ಕಾಮದ ಕಣ್ಣುಳ್ಳವನಾಗಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ಅಂಗಲಾಚು ಸಹೋದರನೇ. ಸಹೋದರಿಯೇ, ಅಹಂಕಾರ ಪಡ್ತಾ ಇದೆಯಾ? ಸೌಂದರ್ಯ ಇದೆ ಅಂತ ಅಹಂಕಾರ ಪಡ್ತಾ ಇದೆಯಾ? ಲಾವಣ್ಯವು ನೆಚ್ಚತಕ್ಕದ್ದಲ್ಲ, ಸೌಂದರ್ಯವು ನೆಲೆಯಲ್ಲ. ಮಾನಸಾಂತರ ಹೊಂದು. ಯೇಸು ನಿನಗಾಗಿ ಬಲಿಯಾಗಿದ್ದಾನೆ. ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಇವತ್ತು ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಬೇಕಾ? ಯೇಸು ಅದಕ್ಕೊಂದು ಮಾರ್ಗ ಮಾಡಿದ್ದಾರೆ. ಯೇಸು ಹೇಳಿದ್ದಾರೆ, ಯಾರ್ಯಾರು ಆತನನ್ನು ಯಜಮಾನನಾಗಿಯೂ ದೇವರಾಗಿಯೂ ಅರಿಕೆ ಮಾಡಿಕೊಳ್ಳುತ್ತಾರೋ ಅವರೆಲ್ಲರೂ ರಕ್ಷಣೆ ಹೊಂದುವರು ಎಂಬುದಾಗಿ ಹೇಳಿದ್ದಾರೆ. ಅದರ ಅರ್ಥ, ಯೇಸುವೇ ನನ್ನ ದೇವರು,
ಯೇಸುವೆ ನನ್ನ ಯಜಮಾನನೆಂಬುದಾಗಿ ಇದೇ ಬಾಯಲ್ಲಿ ನೀನು ಹೇಳಬೇಕು. ನೀನಿರೋ ಸ್ಥಳದಲ್ಲೇ ಹೇಳಬೇಕು. ನೀನು ಹೇಳೋದಾದರೆ ಇವತ್ತು ದೇವರ ರಕ್ಷಣೆಯನ್ನು ಹೊಂದಿಕೊಳ್ಳುವಂಥವನಾಗಿದ್ದಿ. ಸತ್ತು ಎದ್ದು ಬಂದು ವಾಪಸ್ ಬರುವಂಥ ಆ ಯೇಸು ಬಂದಾಗ ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥವರಾಗಿದ್ದಾರೆ. ಇಲ್ಲ, ನೀನು ಸಾಯೋದಾದರೆ, ನೀನು ಸತ್ತರೆ ನರಕಕ್ಕೆ ಹೋಗದೆ ದೇವರ ಜೊತೆಯಲ್ಲಿ ನೀನು ಸೇರಿಸಲ್ಪಡುವಂಥವನಾಗಿದ್ದಿ. ಹಾಗಾದರೆ ಮಾನಸಾಂತರ ಹೊಂದಿ, ನಾನು ಆ ಪಾಪವನ್ನು ಮಾಡೋದಿಲ್ಲ, ನನ್ನ ಪಾಪಕ್ಕಾಗಿ ಸತ್ತಂಥ ನನ್ನ ಪ್ರೀತಿಯ ಯೇಸುಗಾಗಿ ನನ್ನ ಜೀವಿತ ಕೊಡ್ತೇನೆ ಎಂಬುದಾಗಿ ಈ ಕ್ಷಣದಲ್ಲಿ ನಿನ್ನ ಜೀವಿತ ಒಪ್ಪಿಸ್ಕೊಡು. ಹೇಳು, ಯೇಸುವೆ ನನ್ನ ಪಾಪಿ, ನನ್ನ ನರಕಕ್ಕೆ ಹೋಗ್ತೇನೆ. ಆದರೆ ಇವತ್ತು ನನಗೆ ಸತ್ಯ ಗೊತ್ತಾಯಿತು, ನನ್ನ ಪಾಪಕ್ಕಾಗಿ ಸತ್ತವನು ನೀನು. ನಿಮಗೆ ಇಚ್ಛೆ ಇರೋದಾದರೆ ನೀವುಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಮೊಣಕಾಲನ್ನು ಹಾಕಿರಿ, ನಿಮ್ಮ ಪಾಪಕ್ಕಾಗಿ ಗೋಳಾಡ್ರಿ, ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿರಿ. ನಿಮ್ಮನ್ನು ಪ್ರೀತಿಸಿದಂಥ ಯೇಸುವನ್ನು ನೀವು ಪ್ರೀತಿ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಪರಲೋಕದಲ್ಲಿರುವಂಥ ತಂದೆಯೇ, ಪಾಪಿಗಳಾದಂಥ ನಮಗಳಿಗೋಸ್ಕರ ನಿಮ್ಮ ಮಗನನ್ನು ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಆತನು ನಮ್ಮ ಪಾಪಗಳಿಗೋಸ್ಕರ ತನ್ನ ದೇಹವನ್ನು ಸಮರ್ಪಿಸಿಕೊಂಡನು. ನಮ್ಮ ಪಾಪದ ಅಪರಾಧಗಳನ್ನು ಆತನು ಹೊತ್ತನು, ಮರಣ ಶಿಕ್ಷೆಯನ್ನು ಆತನು ತೆಗೆದುಕೊಂಡನು. ಇವತ್ತು ನಮಗೆ ಜೀವದ ಬಾಗಿಲು ನಿನ್ನ ಮುಖಾಂತರವಾಗಿ ತೆರೆದಿದೆ. ಯೇಸುವನ್ನು ನಂಬಲಿಕ್ಕೆ ಕಾಯ್ತಾ ಇರುವಂಥ ಅನೇಕ ಜನರಿಗೆ ನೀನು ಸಹಾಯ ಮಾಡು. ಅವರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ತಮಗಾಗಿ ಪ್ರಾಣ ಕೊಟ್ಟಂಥ ಯೇಸುವನ್ನು ಅಂಗೀಕಾರ ಮಾಡಿಕೊಂಡು ದೇವರೆಂಬುದಾಗಿ ಒಡೆಯನಾಗಿ ಅವರ ಜೀವನ ಪರ್ಯಂತ ಯೇಸುವನ್ನು ಸೇವಿಸ್ತಾ, ಆರಾಧಿಸ್ತಾ, ಪ್ರೀತಿಸ್ತಾ ನಡಿಲಿಕ್ಕೆ ಅನೇಕರಿಗೆ ಕೃಪೆ ಕೊಡು. ಹೇಳೋದಕ್ಕೆ ನನಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಘನತೆ ನಿನಗೆ ಸಲ್ಲಿಸ್ತೇನೆ, ಮಹಿಮೆ ನಿನಗೆ ಸಲ್ಲಿಸ್ತೇನೆ. ಸ್ವೀಕರಿಸಿದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಸ್ವೀಕರಿಸದೇ ಇರುವಂಥವ್ರಿಗೋಸ್ಕರ ಗೋಳಾಡ್ತಾ ಇದ್ದೇನೆ ತಂದೆಯೇ, ಅವರ ಹೃದಯದಲ್ಲಿ ಕ್ರಿಯೆ ಮಾಡು. ನಿನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.